ವೀಕ್ಷಕರೇ, ಅದು 1999 ಇಸ್ವಿಯ ಆಗಸ್ಟ್ 1ನೇ ತಾರೀಕು. ಸ್ಥಳ ಬಿಹಾರ ರಾಜ್ಯ. ಅವತ್ತು 45 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬ ಅಲ್ಲಿಯ ಘೋರ್ಬನ್ನ ಪೊಲೀಸ್ ಸ್ಟೇಷನ್ಗೆ ಗಾಬರಿಯಿಂದ ಬಂದವನೇ ತನ್ನ ಹೆಸರು ಅನುಪಮ್ ರಾಯ್ ಅಂತ ಹೇಳಿ ಅಲ್ಲಿಯ ಜಮ್ಶೆಡ್ಪುರದ ಕ್ಲಿನಿಕ್ ಒಂದರಲ್ಲಿ ವೈದ್ಯನಾಗಿದ್ದೀನಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾರೆ. ಆತ ಕೊಟ್ಟಂತ ದೂರಿನಲ್ಲಿ ಅದೇ ಗೋರ್ಬನ್ನ ನಿವಾಸಿಯಾದಂಥ 40 ವರ್ಷ ವಯಸ್ಸಿನ ತನ್ನ ಸೋದರಿ ಲಕ್ಷ್ಮಿ ಭೂಮಿಕ್ ಹಾಗೂ ಮನೆಯ ಇತರ ಎಲ್ಲಾ ಸದಸ್ಯರು ಕೂಡ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ಅಂತ ತಿಳಿಸಿದ್ದ. ಸರಿಯಿಂದ ಆ ಒಂದು ಮಿಸ್ಸಿಂಗ್ ಕೇಸನ್ನ ದಾಖಲು ಮಾಡಿಕೊಂಡಂತ ಪೊಲೀಸ್ ಅದರ ಕಾರ್ಯಾಚರಣೆಗೆ ಕೂಡಲೇ ಇಳಿತಾರೆ. ಅವನಿಂದ ಅವನ ಸೋದರಿಯ ವಿಳಾಸವನ್ನ ಪಡೆದಂತ ಅವರು ಆ ಮನೆಗೆ ಬಂದಾಗ ಅದರ ಮುಂದಿನ ಗೇಟ್ ಹಾಗೂ ಮನೆಯ ಬಾಗಿಲುಗಳು ಎಲ್ಲವೂ ಕೂಡ ಲಾಕ್ ಆಗಿದ್ದನ್ನ ಗಮನಿಸ್ತಾರೆ. ಆಗ ಈ ಅನುಪಮ್ ರಾಯ್ ಈ ಮನೆಗೆ ಹಿಂದಿನಿಂದಲೂ ಕೂಡ ಒಂದು ಬಾಗಿಲಿದೆ, ಅದರ ಮೂಲಕ ಒಳಗೆ ಹೋಗಬಹುದು ಅಂತ ಹೇಳ್ತಾನೆ. ಆಗ ಹಿಂದ್ಗಡೆ ಬಂದು ನೋಡಿದಾಗ ಹಿಂದಿದ್ದ ಬಾಗಿಲು ಕೂಡ ಒಳಗಿಂದಲೇ ಲಾಕ್ ಆಗಿತ್ತು. ಸಂದೇಹ ಪಟ್ಟಂತ ಪೊಲೀಸರು ನೆರೆಹೊರೆಯವರನ್ನ ಆ ಮನೆಯವರ ಬಗ್ಗೆ ವಿಚಾರಿಸಿದಾಗ ಕಳೆದ ಕೆಲ ತಿಂಗಳಿಂದನೂ ಕೂಡ ಈ ಮನೆ ಹಾಗೇನೇ ಇದೆ, ಆ ಮನೆಯಲ್ಲಿದ್ದವರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಪೊಲೀಸರಿಗೆ ಈಗ ಇನ್ನಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ಅವರು ಹಿಂದ್ಗಡೆ ಬಾಗಿಲನ್ನ ಒಡೆದು ಮನೆ ಒಳಗೆ ಹೋಗ್ತಾರೆ. ಹೋಗಿ ನೋಡಿದಾಗ ಆ ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ಚಲ್ಲಪಿಲ್ಲಿಯಾಗಿ ಬಿದ್ದಿದ್ವು. ಅದರ ಮೊದಲ ಕೋಣೆಗೆ ಇವರು ಕಾಲಿಟ್ಟಾಗ್ಲಿ ಹೆಪ್ಪುಗಟ್ಟಿದ ರಕ್ತದ ದುರ್ನಾತ ಗಾಢವಾಗಿ ಬಡಿಯೋದಿಕ್ಕೆ ಶುರುವಾಗಿತ್ತು. ಅವರೆಲ್ಲ ಆ ವಾಸನೆ ಸಹಿಸದೆ ಮೂಗನ್ನ ಮುಚ್ಕೊಂಡು ಮನೆಯನ್ನ ಚೆಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಮನೆಯ ತುಂಬೆಲ್ಲ ಬಟ್ಟೆಗಳು ಅಸ್ತವ್ಯಸ್ತವಾಗಿ ನೆಲದ ಮೇಲೆ ಬಿದ್ದಿದ್ವು. ಅವುಗಳನ್ನ ಸರಿಸಿ ನೋಡಿದಾಗ ಅವ್ರಿಗೊಂದು ಶಾಕ್ ಕಾದಿತ್ತು. ನೆಲದ ಮೇಲೆ ಚೆಲ್ಲಿದಂತ ರಕ್ತದ ಕಲೆಯನ್ನು ಒರೆಸೋದಕ್ಕೆ ಅಥವಾ ಆ ಒಂದು ಕಲೆಯನ್ನು ಮುಚ್ಚಿಡೋದಕ್ಕೆ ಆ ಬಟ್ಟೆಗಳನ್ನ ಬಳಸದಂತೆ ಕಾಣಿಸ್ತಿತ್ತು. ಬಟ್ಟೆ ಸರಿಸಿ ಅವರು ಆ ರಕ್ತದ ಕಲೆ ಗಮನಿಸ್ತಿದ್ದಾಗ ಪೊಲೀಸರ ಜೊತೆ ನಿಂತು ನೋಡ್ತಿದ್ದಂತ ಅನುಪಮ್ ರಾಯ್ ಆ ದೃಶ್ಯವನ್ನ ನೋಡಿ ಭಯಭೀತನಾಗಿದ್ದ. ಈ ಮನೆಯಲ್ಲಿ ಖಂಡಿತ ಏನೋ ನಡೆದಿದೆ ಅಂತ ಅವ್ರಿಗೂ ಕೂಡ ಅನ್ಸೋದಿಕ್ಕೆ ಶುರುವಾಯ್ತು. ಅವರು ಇಡೀ ಮನೆಯನ್ನ ಚೆಕ್ ಮಾಡಿದಾಗ ಆ ಮನೆಯ ಟೆಲಿಫೋನ್ ಕನೆಕ್ಷನ್ ಕಟ್ ಆಗಿದ್ದನ್ನ ಅವರು ನೋಟಿಸ್ ಮಾಡ್ತಾರೆ. ಹಾಗೂ ಅದರ ಕೆಲ ರೂಮ್ಗಳಿದ್ದಂತ ಬೀರು ಹಾಗೂ ಅಲ್ಮೇರೆಗಳೆಲ್ಲ ಓಪನ್ ಆಗಿದ್ದು ಕಾಣಿಸುತ್ತೆ. ಎಲ್ಲ ರೂಮಲ್ಲೂ ಕೂಡ ಇದೇ ರೀತಿ ಬಟ್ಟೆ ಹಾಗೂ ಇತರ ವಸ್ತುಗಳು ನೆಲದ ಮೇಲೆ ಅಸ್ತವ್ಯಸ್ತವಾಗಿ ಬಿದ್ದಿದ್ವು. ಇನ್ನು ಕಿಚನ್ ಅಲ್ಲಿ ರಕ್ತ ಸಿಕ್ತವಾಗಿದ್ದಂತ ಚಾಕು ಹಾಗೂ ಕಬ್ಬಿಣದ ರಾಡ್ಗಳು ಕೂಡ ಸಿಕ್ಕಿದ್ವು. ಇವುಗಳ ಮೇಲೆಲ್ಲ ರಕ್ತದ ಕಲೆ ಒಣಗಿ ಹೆಪ್ಪುಗಟ್ಟಿತ್ತು. ಈ ಮನೆಯಲ್ಲಿ ರಾಬ್ರಿ ಏನಾದರೂ ನಡೀತಾ ಅಂತ ಅವರು ಯೋಚಿಸಿದಾಗ ಹಾಗಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ತಕ್ಷಣನೇ ಗೊತ್ತಾಯ್ತು. ಏಕೆಂದ್ರೆ ರಾಬ್ರಿ ಆಗಿದ್ರೆ ಕಳ್ಳರು ಮನೆಯ ಕಿಟಕಿ ಬಾಗಿಲನ್ನ ಒಡೆದು ಒಳಗಡೆ ಬಂದಿರಬೇಕು ಹಾಗೂ ಅದೇ ರೀತಿ ವಾಪಸ್ ಹೋಗಿರ್ಬೇಕು. ಆದ್ರೆ ಈ ಮನೆಯ ಬಾಗಿಲುಗಳೆಲ್ಲ ಒಳಗಿಂದನೇ ಭದ್ರವಾಗಿ ಲಾಕ್ ಆಗಿದ್ವು. ಮೇಲಾಗಿ ಈ ಮನೆಗೆ ಬಲವಂತದಿಂದ ಯಾರೂ ಕೂಡ ಒಳಗಡೆ ನುಗ್ಗಿ ಬಂದಂತ ಕುರುಹು ಇರಲಿಲ್ಲ. ಅಲ್ಲಿ ಒಂದು ಅಂಡರ್ ಗ್ರೌಂಡ್ ಟ್ಯಾಂಕ್ ಇತ್ತು. ಅದರ ಹತ್ರ ಬಂದು ನೋಡಿದಾಗ ಅದರ ಸುತ್ತ ಇದ್ದ ಪಾಚಿ ಎಲ್ಲ ಗಟ್ಟಿಯಾಗಿ ಒಣಗಿತ್ತು ಹಾಗೂ ಅದರ ಸುತ್ತನೂ ಕೂಡ ಕೆಲ ಆಸಿಡ್ ಬಾಟಲ್ಗಳು, ಫಿನೈಲ್ ಬಾಟಲಿ ಹಾಗೂ ಬ್ಲೀಚಿಂಗ್ ಪೌಡರ್ ಪ್ಯಾಕೆಟ್ಗಳು ಸಿಕ್ಕಿದ್ವು. ಅನುಮಾನ ಬಂದು ಆ ಟ್ಯಾಂಕ್ನ ಮುಚ್ಚಳವನ್ನ ಬಲವಂತವಾಗಿ ತೆಗೆದು ಅದರೊಳಗೆ ಇಳಿದು ನೋಡಿದಾಗ ಅದರೊಂದು ಗೋಣಿ ಚೀಲದಂತ ಚೀಲ ಸಿಗುತ್ತೆ. ಅದರಲ್ಲಿ ಏನೋ ತುಂಬಿಸಿ ಕಟ್ಟಿ ಅದರೊಳಗೆ ಯಾರೋ ಇಟ್ಟಿದ್ರು. ಅದೇನಿರಬಹುದು ಅಂತ ಬಿಚ್ಚಿ ನೋಡದಂತ ಪೊಲೀಸ್ ಹಾಗೂ ಅನುಪಮ್ ರಾಯ್ ಅದನ್ನು ನೋಡಿದವರೇ ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಕಾರಣ ಅದರಲ್ಲಿದ್ದದ್ದು ಕತ್ತರಿಸಲ್ಪಟ್ಟಂತ ಮಾನವನ ದೇಹದ ಮಾಂಸದ ತುಂಡುಗಳು ಹಾಗೂ ಎಲುಬುಗಳು. ವೀಕ್ಷಕರೇ, 1999 ಇಸ್ವಿಯಲ್ಲಿ ಇಡೀ ಬಿಹಾರ ರಾಜ್ಯವನ್ನೇ ತಲ್ಲಣಗೊಳಿಸಿದಂತ ಈ ಒಂದು ವಿಚಿತ್ರ ವಿಲಕ್ಷಣ ಕೇಸ್ನ ವಿವರವನ್ನ ಈ ಮುಂದೆ ನಾವು ತಿಳಿತಾ ಹೋಗೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಪೊಲೀಸರು ಈ ಒಂದು ಕೇಸನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದರ ತನಿಖೆಗಿಳಿತಾರೆ. ಮೊದಲು ದೂರನ ಕೊಡೋದಕ್ಕೆ ಬಂದಂತ ಅನುಪಮ್ ರಾಯ್ನಿಂದನೇ ಅವರ ತಮ್ಮ ವಿಚಾರಣೆ ಶುರುವಾಗುತ್ತೆ. ಅನುಪಮ್ ಆ ಊರಿನಿಂದ 150 ಕಿಲೋಮೀಟರ್ ದೂರದಲ್ಲಿ ವಾಸ ಇದ್ದಂತ ವ್ಯಕ್ತಿ. ಗೋರ್ಬನ್ನಲ್ಲಿ ಅವನ ಸೋದರಿಯ ಪರಿವಾರ ನೆಲೆಸಿತ್ತು. ಅವನು ಆಗಾಗ ಸಮಯ ಸಿಕ್ಕಾಗೆಲ್ಲ ಅವರನ್ನ ನೋಡೋದಿಕ್ಕೆ ಬರ್ತಿದ್ದ. ಅವ್ರಿಗೆ ಕರೆ ಮಾಡಿ ಅವರ ಯೋಗಕ್ಷೇಮವನ್ನ ವಿಚಾರಿಸ್ತಿದ್ದ. ಆದ್ರೆ ಆ ವರ್ಷದ ಫೆಬ್ರವರಿಯಲ್ಲಿ ಅಚಾನಕ್ ಆಗಿ ಅವರ ಟೆಲಿಫೋನ್ ಸಂಪರ್ಕ ಕಟ್ ಆಗಿದ್ರಿಂದ ಅವತ್ತಿಂದ ಅನುಪಮ್ಗೆ ಅವ್ರ ಜೊತೆ ಮಾತನಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕೆಲಸದ ಒತ್ತಡದಲ್ಲಿ ತಾನು ಕೂಡ ಅಲ್ಲಿಗೆ ಹೋಗಿರ್ಲಿಲ್ಲ. ಒಂದಿನ ಅನುಪಮ್ ತನ್ನ ಸೋದರಿ ಇದ್ದಂತ ಊರಿಗೆ ಹೋಗುವಂತ ವ್ಯಕ್ತಿಯೊಬ್ಬನ ಕೈಗೆ 500 ರೂಪಾಯಿನ ಕೊಟ್ಟು ಇದನ್ನ ಜೋಪಾನವಾಗಿ ತನ್ನ ಸೋದರಿಗೆ ತಲುಪಿಸುವಂತ ಹೇಳಿದ್ದ. ನಂತರ ಆ ವ್ಯಕ್ತಿ ಅಲ್ಲಿಗೆ ಬಂದಾಗ ಆ ಮನೆ ಲಾಕ್ ಆಗಿತ್ತು. ಹಾಗಾಗಿ ಆ ವ್ಯಕ್ತಿ ವಾಪಸ್ ಬಂದು ಅನುಪಮ್ಗೆ ಆ ಹಣವನ್ನ ಹಿಂದಿರುಗಿಸಿ ಅಲ್ಲಿ ಯಾರೂ ಇಲ್ಲ, ಆ ಮನೆ ಲಾಕ್ ಆಗಿದೆ ಅಂತ ಹೇಳಿದ್ದ. ಈ ಒಂದು ಸುದ್ದಿ ಕೇಳಿ ಅನುಪಮ್ ಅಚ್ಚರಿಗೆ ಗುರಿಯಾಗಿದ್ದ. ಅದೇನಾಗಿದೆ ಅಂತ ನೋಡೋದಕ್ಕೆ ಸ್ವತಃ ತಾನೇ ಅಲ್ಲಿಗೆ ಬಂದಾಗ ಮನೆ ಲಾಕ್ ಆಗಿತ್ತು. ಹೀಗಾಗಿನೇ ಈತ ಈ ಬಗ್ಗೆ ದೂರು ಕೊಡೋದಕ್ಕೆ ಬಂದೆ ಅಂತ ಪೊಲೀಸರಿಗೆ ತಿಳಿಸಿದ್ದ. ಅವನ ಹೇಳಿಕೆ ಸಂಗ್ರಹಿಸಿದಂತ ಪೊಲೀಸ್ ಆ ಮನೆಯ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಈ ಮನೆಯ ಓನರ್ ಹೆಸರು ಸುಬೇಂದು. ಅವನು ಕೆಲಸ ಮಾಡ್ತಿದ್ದಂತ ಕಚೇರಿಯ ವಿಳಾಸ ಪಡೆದು ಅಲ್ಲಿ ಅವನ ಬಗ್ಗೆ ವಿಚಾರಿಸಿದಾಗ ಅವನು ಜನವರಿ 29 ನಂತರ ಕಚೇರಿಗೆ ಬಂದೇ ಇಲ್ಲ ಅಂತ ತಿಳಿಸ್ತಾರೆ. ಹಾಗೂ ಅವರ ಮಕ್ಕಳು ಕೂಡ ಜನವರಿ 28ನೇ ತಾರೀಕಿಂದ ಶಾಲೆಗೆ ಬಂದೇ ಇಲ್ಲ ಎಂಬ ನ್ಯೂಸ್ ಕೂಡ ಅವ್ರಿಗೆ ಸಿಗುತ್ತೆ.
ಈ ಎಲ್ಲ ವಿಷಯಗಳಿಂದ ಅವರಿಗೆ ಗೊತ್ತಾಗಿದ್ದು ಏನು ಅಂದ್ರೆ ಈ ಮನೆಯವರ ಚಟುವಟಿಕೆಗಳು ಜನವರಿಯ ಕೊನೆಗೆ ನಿಂತು ಹೋಗಿವೆ. ಅದರಾಚೆಗೆ ಅವರು ಯಾವುದೇ ರೀತಿ ಸಕ್ರಿಯರಾಗಿಲ್ಲ ಅಂತ ಗೆಸ್ ಮಾಡದಂತ ಪೊಲೀಸರು ಅವರ ಮನೆಯ ಟೆಲಿಫೋನ್ ಎಲ್ಲಿವರೆಗೂ ಚಾಲ್ತಿಯಲ್ಲಿತ್ತು ಅಂತ ಚೆಕ್ ಮಾಡಿದಾಗ ಅದು ಮಾತ್ರ ಫೆಬ್ರವರಿಯಲ್ಲೂ ಕೂಡ ವರ್ಕಿಂಗ್ ನಲ್ಲಿದ್ದು ಗೊತ್ತಾಗುತ್ತೆ. ಹಾಗೂ ಈ ಮನೆಯ ಒಬ್ಬ ಸದಸ್ಯನ ಫೋನ್ ಮಾತ್ರ ಸಕ್ರಿಯವಾಗಿದ್ದು ಅವರಿಗೆ ಗೊತ್ತಾಗುತ್ತೆ. ಅಕ್ಕಪಕ್ಕದವರನ್ನ ಈ ಬಗ್ಗೆ ಕೇಳಿದಾಗ ಆ ಮನೆಯ ಒಬ್ಬ ಸದಸ್ಯ ಮಾತ್ರ ಫೆಬ್ರವರಿಯ ತಿಂಗಳಲ್ಲಿ ಮನೆಯಲ್ಲಿ ಓಡಾಡಿಕೊಂಡು ಇದ್ದುದನ್ನ ಗಮನಿಸಿದ್ವಿ ಅಂತ ಹೇಳಿದ್ರು. ಆ ವ್ಯಕ್ತಿ ಯಾರು, ಈ ಮನೆಯವರೆಗೂ ಅವನಿಗೆ ಏನಾಗಬೇಕು ಎಂಬ ಬಗ್ಗೆ ಪೊಲೀಸ್ ಈಗ ತನಿಖೆಯನ್ನ ಶುರು ಮಾಡಿದ್ರು. ಪೊಲೀಸರು ಬಿಹಾರ್ನ ಸ್ಟೇಟ್ ಕ್ರಿಕೆಟ್ನ ಮುಖ್ಯಸ್ಥರ ಬಳಿ ಬರ್ತಾರೆ. ಇದೇನಿದು, ತನಿಖೆಯನ್ನ ಮಾಡೋದ್ಬಿಟ್ಟು ಅವ್ರು ಯಾಕೆ ಕ್ರಿಕೆಟರ್ನ ಕಾಣೋದಕ್ಕೆ ಬಂದ್ರು? ಇದಕ್ಕೂ ಈ ಪ್ರಕರಣಕ್ಕೂ ಏನ್ ಲಿಂಕ್ ಅಂತ ನೀವು ಯೋಚಿಸ್ತಿದ್ದೀರಾ? ಇದಕ್ಕೂ ಹಾಗೂ ಈ ಪ್ರಕರಣಕ್ಕೂ ಖಂಡಿತ ಲಿಂಕ್ ಇದೆ. ಆ ವ್ಯಕ್ತಿ ಯಾರು ಅಂತ ಸರ್ಚ್ ಮಾಡಿದಾಗ ಅವ್ರಿಗೆ ಆತ ಒಬ್ಬ ಸ್ಟೇಟ್ ಕ್ರಿಕೆಟರ್ ಆಟಗಾರ ಅಂತ ಗೊತ್ತಾಗುತ್ತೆ. ಹಾಗೂ ಇವನ ಅಸಲಿ ವಿಳಾಸದ ಬಗ್ಗೆ ಮಾಹಿತಿಯನ್ನ ಕೆದಕಿದಾಗ ಅವನು ಅಲ್ಲಿ ತನ್ನ ಒಬ್ಬ ಗೆಳತಿಯ ಜೊತೆ ವಾಸವಿದ್ದಾನೆ ಅಂತ ಜನ ಹೇಳಿದ್ರು. ಪೊಲೀಸರು ಅಲ್ಲಿಗೆ ಬಂದಾಗ ಅವನಾಗ್ಲಿ ಅವಳಾಗ್ಲಿ ಯಾರೂ ಕೂಡ ಅಲ್ಲಿ ಇರಲಿಲ್ಲ. ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಕೆಲವರು ಹೇಳಿದ್ರು. ಅವರು ಕೋರ್ಟ್ನಲ್ಲಿ ಅಪ್ರೂವರ್ಗಳಾಗಿ ಸರೆಂಡರ್ ಆಗಿದ್ದಾರೆ ಅಂತ ಬೇರೆಯವರು ಹೇಳಿದ್ರು. ಇವ್ರು ಯಾಕೆ ಕೋರ್ಟ್ಗೆ ಹೋದ್ರು, ಇವ್ರ ಕತೆ ಏನು ಅಂತ ಪೊಲೀಸ್ ಕೂಡ ಆಶ್ಚರ್ಯ ಪಡ್ತಾರೆ. ಹೌದು, ಬಿಹಾರದ ಕೋರ್ಟ್ನಲ್ಲಿ ಅವರು ಕೆಲ ವಿಷಯಗಳನ್ನ ಕನ್ಫೆಸ್ ಮಾಡ್ಕೊಂಡಿದ್ರು. ಏನಪ್ಪಾ ಅದು ಅಂತ ನೋಡುವುದಾದ್ರೆ, ಅಲ್ಲಿಯ ಒಂದು ಟೆಲಿಕಾಂ ಇಂಡಸ್ಟ್ರಿಯ ಸಂಸ್ಥೆಯೊಂದರಲ್ಲಿ ಈ ಮನೆಯ ಯಜಮಾನಾದಂತ ಸುಬೇಂದು ಕೆಲಸದಲ್ಲಿದ್ದ. ಈತನಿಗೆ 42 ವರ್ಷ ವಯಸ್ಸು. ಈತನ ಪತ್ನಿನೇ ಲಕ್ಷ್ಮಿ, ಈಕೆಗೆ 40 ವರ್ಷ ವಯಸ್ಸು. ಇವ್ರಿಗೆ ಚೈತಾಲಿ ಹಾಗೂ ಕಲ್ಯಾಣ್ ಎಂಬ ಇಬ್ಬರು ಮಕ್ಕಳು ಕೂಡ ಇದ್ರು. ಮನೆಯಲ್ಲಿ ಅನಿತಾ ಎಂಬ ವೃದ್ಧೆ ಕೂಡ ಇದ್ರು. ಇವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ. ಆರೈಕೆ ಮಾಡೋದಕ್ಕೆ ಯಾರೂ ಇಲ್ಲೇ ಇರೋ ಕಾರಣ ಸುಬೇದ್ ಇವರನ್ನ ಮನೆಯಲ್ಲೇ ಇಟ್ಕೊಂಡು ನೋಡ್ಕೊಳ್ತಿದ್ದ. ಮಕ್ಕಳಿಬ್ಬರನ್ನು ಕೂಡ ಪ್ರತಿಷ್ಠಿತ ಶಾಲೆಗೆ ಸೇರಿಸಿ ಚೆನ್ನಾಗಿನೇ ಓದಿಸ್ತಿದ್ದ. ಮನೆಯ ಎಲ್ಲರನ್ನೂ ಕೂಡ ಈ ಸುಬೇಂದು ಅತ್ಯಂತ ಕಾಳಜಿಯಿಂದ ಹಾಗೂ ಮಮಕಾರದಿಂದ ನೋಡಿಕೊಳ್ತಿದ್ದ. ಅವರ ಸಂಸಾರ ಯಾವುದೇ ತೊಂದರೆ ಇರದೆ ಸುಗಮವಾಗಿನೇ ಸಾಕ್ತಿತ್ತು. ಹೀಗಿದ್ದಾಗ ಇವರ ಬದುಕಿನಲ್ಲಿ ಇದ್ದಕ್ಕಿದ್ದ ಹಾಗೆ ಅನಾವಶ್ಯಕ ಸಂಗತಿಗಳು ಜರುಗೋದಕ್ಕೆ ಶುರುವಾದವು. ಸುಬೇಂದು ತನ್ನ ಮಕ್ಕಳಿಗೆ ಚೆನ್ನಾಗಿ ಓದಿಸೋದ್ರ ಜೊತೆಗೆ ಅವ್ರಿಗೆ ಬೇಕಾದಂತ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದ. ಇದನ್ನ ಅವರ ಮಗಳು ಚೈತಾಲಿ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಎಷ್ಟರ ಮಟ್ಟಿಗೆ ಅಂದ್ರೆ ಆಕೆ ಶಾಲೆಗೆ ಬಂಕನ್ನ ಹಾಕಿ ಸ್ನೇಹಿತರ ಜೊತೆ ಸಿನಿಮಾ ನೋಡೋದಕ್ಕೆ ಹೋಗ್ತಿದ್ಲು. ಹೀಗೇನೆ ಒಮ್ಮೆ ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಹತ್ತಿರದ ಸ್ಟೇಡಿಯಂಗೆ ಹೋದಾಗ ಅಲ್ಲಿ ಸೈಯದ್ ರಿಜ್ವಾನ್ ಎಂಬ 21 ವರ್ಷ ವಯಸ್ಸಿನ ಆಟಗಾರನೊಬ್ಬನ ಆಕೆಗೆ ಪರಿಚಯ ಆಗುತ್ತೆ. ಅವನೊಂದಿಗೆ ಸ್ನೇಹ ಸಲಿಗೆ ಶುರು ಮಾಡಿಕೊಂಡಂತ ಚೈತಾಲಿ ಅವನ ಜೊತೆ ಓಡಾಡೋದಕ್ಕೆ ಶುರು ಮಾಡಿದ್ಲು. ಅವನಿಗೆ ತನ್ನ ಸರ್ವಸ್ವವನ್ನು ಕೂಡ ಸಮರ್ಪಣೆ ಮಾಡದಂತ ಚೈತಾಲಿ ಅವನಿಂದ ಗರ್ಭವತಿ ಆದ್ಲು. ಆಗ ಅವಳಿಗಿನ್ನೂ 17 ವರ್ಷ ವಯಸ್ಸು ಹಾಗೂ ಅವಳು ಆಗಷ್ಟೇ 11ನೇ ತರಗತಿಯನ್ನ ಓದ್ತಾ ಇದ್ಲು. ಈ ಒಂದು ವಿಷಯವನ್ನು ಆಕೆ ಸೈಯದ್ ರಿಜ್ವಾನ್ಗೆ ಹೇಳಿ ತನ್ನನ್ನ ಈ ಕೂಡಲೇ ಮದುವೆಯಾಗುವಂತೆ ಕೇಳ್ಕೊಳ್ತಾಳೆ. ಆಗ ಸ್ವಲ್ಪ ಹೊತ್ತು ಯೋಚಿಸ್ತಂತ ಅವನು, ಈ ಬಗ್ಗೆ ನಮ್ಮ ಮನೆಯಲ್ಲಿ ಏನು ಕೂಡ ತಕರಾರು ಬರಲ್ಲ, ನಾನು ಹೇಗೋ ಅವರನ್ನ ಒಪ್ಸಿ ಕನ್ವಿನ್ಸ್ ಮಾಡ್ತೀನಿ. ಆದ್ರೆ ನಿಮ್ಮ ಮನೆಯ ಸಮಾಚಾರ ಹೇಗೆ, ಯಾವುದಕ್ಕೂ ಅವರನ್ನ ಒಂದ್ಸಾರಿ ಕೇಳಿ ನೋಡು, ಈ ಬಗ್ಗೆ ವಿಚಾರಿಸಿ ಅವರ ಸಮ್ಮತಿ ಇದೆಯಾ ಅಂತ ನಾನು ತಿಳಿಸು ಅಂತ ಹೇಳಿದ್ದ. ಆಗ ಮನೆಗೆ ಬಂದಂತ ಚೈತಾಲಿ ತನ್ನ ತಾಯಿಯ ಬಳಿ ತಾನು ಗರ್ಭ ಧರಿಸಿದಂತ ವಿಷಯವೊಂದನ್ನ ಮುಚ್ಚಿಟ್ಟು ತಾನು ರಿಜ್ವಾನ್ ಎಂಬ ಕ್ರಿಕೆಟರ್ ಒಬ್ಬನನ್ನ ಲವ್ ಮಾಡ್ತಿದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಇದನ್ನ ಕೇಳಿ ಶಾಕ್ ಆದಂತ ಅವಳ ತಾಯಿ ಲಕ್ಷ್ಮಿ ಮಗಳಿಗೆ ಬೈದು, ನಿನ್ನನ್ನ ಶಾಲೆಗೆ ಕಳಿಸಿದ್ದು ಇದಕ್ಕಿನ ಚೆನ್ನಾಗಿ ಓದಿ ಹೆಸರನ್ನ ತಗೋ ಅಂದ್ರೆ ಈಗ್ಲೇ ಲವ್ ಮದುವೆ ಅಂತೆಲ್ಲ ವಯಸ್ಸಿಗೆ ಮೀರಿದ ಮಾತುಗಳನ್ನ ಆಡ್ತೀಯ ಅಂತ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಜಗಳ ಗೊತ್ತಾಗಿ ಅಲ್ಲಿಗೆ ಬಂದಂತ ಸುಬೇಂದು ಕೂಡ ಮಗಳ ಸಂಗತಿ ಗೊತ್ತಾಗಿ ವಿಪರೀತ ಬೇಸರ ಪಟ್ಕೊಳ್ತಾರೆ. ಶಾಲೆಯಲ್ಲಿ ಓದಿನ ಕಡೆ ಗಮನ ಕೊಟ್ಟು ಒಳ್ಳೆ ವಿದ್ಯಾರ್ಥಿನ ಅನ್ಸ್ಕೊಳ್ಳೋದ್ ಬಿಟ್ಟು ಇದೆಲ್ಲ ಯಾಕಮ್ಮ, ಅದು ಹೋಗಿ ಹೋಗಿ ನಮ್ಮ ಧರ್ಮದವನೇ ಅಲ್ಲದಂತ ಮುಸಲ್ಮಾನ ವ್ಯಕ್ತಿಯನ್ನ ಲವ್ ಮಾಡ್ತಿದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ ಅಂತ ಬೇರೆ ಹೇಳ್ತೀಯಲ್ಲ, ಈ ಹಠ ಎಲ್ಲ ಬೇಡ, ಇದೆಲ್ಲ ಮರೆತು ಚೆನ್ನಾಗಿ ಓದ್ಕೋ. ನೀನೇನಾದ್ರೂ ಹಠ ಮಾಡಿ ಲವ್ ಮದುವೆ ಅಂದ್ರೆ ನಿನ್ನ ಮಗಳು ಅಂತಾನು ಕೂಡ ನೋಡದೆ ನಾನು ಕಟುಕನಾಗ್ಬೇಕಾಗುತ್ತೆ. ನಮ್ಗೆ ಕಲ್ಯಾಣ್ ಎಂಬ ಒಬ್ಬನೇ ಮಗ ಇರೋದು ಅಂತ ತಿಳ್ಕೊಳ್ತೀವಿ ಅಂತ ಗದರಿಸಿದ್ರು. ವೀಕ್ಷಕರೇ, ಕೆಲ ನಿಮಿಷಗಳ ಮುಂಚೆ ನಾವು ಅಲ್ಲಿ ಬರುವಂತ ಸೇಫ್ಟಿಕ್ ಟ್ಯಾಂಕ್ ಮತ್ತು ಅದರೊಳಗೆ ಸಿಕ್ಕಂತ ಚೀಲ ಹಾಗೂ ಅದರಲ್ಲಿದ್ದಂತ ಮಾನವ ದೇಹದ ಅಂಗಗಳ ಬಗ್ಗೆ ಹೇಳಿದ್ವಲ್ಲ, ಅದು ಬಹುಶಃ ಈ ಚೈತಾಲಿದೆ ಇರಬಹುದು ಅಂತ ನಿಮ್ಗೆ ಈಗ ಅನ್ನಿಸಬಹುದಲ್ವಾ? ನಿಮ್ಗೆ ಈ ತರದ ಅನುಮಾನ ಬರೋದು ಸಹಜ, ಆದ್ರೆ ಇದು ನಿಜ ಅಲ್ಲ. ವಾಸ್ತವವಾಗಿ ಅದರೊಳಗೆ ಒಬ್ಬರ ಅಂಗಗಳು ಮಾತ್ರ ಇರಲಿಲ್ಲ, ಇಡೀ ಆ ಪರಿವಾರದವರ ಎಲ್ಲ ದೇಹದ ಭಾಗಗಳು ಕೂಡ ಅದರೊಳಗಿದ್ವು. ಈ ಒಂದು ಸತ್ಯವನ್ನ ಅವುಗಳ ಫೋರೆನ್ಸಿಕ್ ವರದಿ ದೃಢಪಡಿಸಿತ್ತು. ಈ ಮನೆಯ ಎಲ್ಲಾ ಸದಸ್ಯರ ಚಟುವಟಿಕೆಗಳು ಜನವರಿಯ ಕೊನೆಯಲ್ಲಿ ನಿಷ್ಕ್ರಿಯಗೊಂಡಿದ್ರು ಕೂಡ ಆ ಮನೆಯ ಯಾರೋ ಒಬ್ಬ ಸದಸ್ಯ ಮಾತ್ರ ಸಕ್ರಿಯನಾಗಿದ್ದಂತ ಹೇಳಿದ್ವಲ್ಲ, ಅದು ಬೇರೆ ಯಾರೂ ಅಲ್ಲ, ಈ ಸುಬೇಂದು ಹಾಗೂ ಲಕ್ಷ್ಮಿಯ ಮಗಳಾದಂಥ ಚೈತಾಲಿನೇ. ಹೌದು, ಪೊಲೀಸ್ ಈಕೆ ಹುಡುಕಾಟದಲ್ಲಿಯೇ ರಿಜ್ವಾನ್ನ ವಿಳಾಸವನ್ನ ಪತ್ತೆ ಹಚ್ಚಿದ್ರು. ಅವನ ಜೊತೆ ಅವನ ನಿವಾಸದಲ್ಲಿ ಇದ್ದವಳೇ ಈ ಚೈತಾಲಿ. ಈಗ ಕೋರ್ಟ್ನಲ್ಲಿ ಕನ್ಫೆಸ್ ಆಗಿದ್ದು ಕೂಡ ಇದೇ ಚೈತಾಲಿ ಹಾಗೂ ರಿಜ್ವಾನ್. ಯಾವಾಗ ಚೈತಾಲಿಯ ತಂದೆ ಅವಳನ್ನ ಈ ಲವ್ ಗಿವ್ ಅಂದ್ರೆ ಕೊಂದ್ಬಿಡ್ತೀನಿ ಅಂತ ಹೇಳಿದ್ರು, ಅದನ್ನ ಕೇಳದಂತ ಅವಳು ಶಾಕ್ ನಲ್ಲಿದ್ಲು. ಕೇವಲ ಲವ್ ಹಾಗೂ ಮದುವೆಗೆ ಕೊಲ್ತೀನಿ ಅಂತ ಹೇಳುವಂತ ಇವರು ಇನ್ನು ನಾನು ರಿಜ್ವಾನಿಂದ ಗರ್ಭವತಿ ಆಗಿದ್ದೀನಿ ಅಂತ ಹೇಳಿದ್ರೆ ಕೊಲೆ ಮಾಡೋದಕ್ಕೆ ನಿಜಕ್ಕೂ ಹಿಂಜರಿಲ್ಲ ಅಂತ ಆಕೆ ಯೋಚಿಸಿ ಅದಕ್ಕೂ ಮೊದಲೇ ನಾನೇ ಅವರನ್ನ ಕೊಂದು ಹಾಕಿದ್ರೆ ಹೇಗೆ ಅಂತ ಪ್ಲಾನ್ ಮಾಡಿದ್ಲು. ಅದರ ಫಲನೇ ಈ ಸೇಫ್ಟಿ ಟ್ಯಾಂಕ್ನ ಒಳಗೆ ಸಿಕ್ಕಂತ ಅವರ ಶವ ತುಂಬಿದ ಚೀಲ. ಹೌದು, ಚೈತಾಲಿ ತನ್ನ ಮನೆಯ ಎಲ್ಲರನ್ನೂ ಕೂಡ ಮುಗಿಸಿ ಬಿಡುವಂತ ಕ್ರೂರ ನಿರ್ಧಾರವನ್ನ ಮಾಡಿದ್ಲು. ಇದನ್ನೇ ರಿಜ್ವಾನ್ಗೆ ಹೇಳಿದಾಗ ಅವನು ಅಷ್ಟು ದೂರ ಹೋಗೋದ್ ಬೇಡ, ನೀನು ಮನೆ ಬಿಟ್ಟು ನನ್ನ ಜೊತೆ ಓಡ್ಬಾ, ಎಲ್ಲಾದ್ರೂ ದೂರ ಹೋಗಿ ಜೀವನ ಮಾಡೋಣ ಅಂತ ರಿಜ್ವಾನ್
ಬುದ್ಧಿ ಹೇಳಿದ್ದ. ಆದ್ರೆ ಕೊಲೆಗೆ ಬದ್ಧಳಾಗಿದ್ದಂತ ಚೈತಾಲಿ, ಇಲ್ಲ ಹಾಗೆಲ್ಲ ಆಗಲ್ಲ, ನಾವೆಲ್ಲೇ ಹೋದ್ರೂ ಕೂಡ ಇವರು ಹುಡ್ಕೊಂಡು ಬಂದು ನಮ್ಗೆ ತೊಂದರೆ ಕೊಡ್ತಾರೆ, ಇವರನ್ನ ಮುಗಿಸೋದೆ ಸರಿ ಅಂತ ಒತ್ತಾಯಿಸಿದಂತ ಚೈತಾಲಿ ಅದಕ್ಕೆ ಬೇಕಾದ ಪ್ಲಾನ್ನ ಸಿದ್ಧತೆಯನ್ನ ಅವನ ಜೊತೆ ನಡೆಸಿದ್ಲು. ವೀಕ್ಷಕರೇ, ಅವತ್ತು ಜನವರಿ 28ನೇ ತಾರೀಕು ತನಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದಂತ ಚೈತಾಲಿ ಅವತ್ತು ಶಾಲೆಗೆ ಹೋಗದೆ ಮನೆಯಲ್ಲೇ ಇದ್ಲು. ಅವಳ ಅಮ್ಮ ಲಕ್ಷ್ಮಿ ಕಿಚನ್ ನಲ್ಲಿ ಏನೋ ಕೆಲಸ ಮಾಡ್ತಿದ್ರು. ಇನ್ನೊಂದು ರೂಮಲ್ಲಿ ಅವರ ಅಜ್ಜಿ ಅನಿತಾ ಮಲಗಿದ್ರು. ಮೊದಲು ಅವಳು ಯಾರಿಗೂ ಗೊತ್ತಾಗದ ಹಾಗೆ ಅವಳ ಮನೆಯ ಟೆಲಿಫೋನ್ ಕನೆಕ್ಷನ್ ಅನ್ನ ಕಿತ್ತು ಹಾಕಿದ್ಲು. ನಂತರ ಮೆಲ್ಲಗೆ ಡೋರ್ ಕಡೆ ಹೋದಂತ ಚೈತಾಲಿ ಅದನ್ನ ಓಪನ್ ಮಾಡಿದ್ಲು. ದೂರದಲ್ಲಿ ರಿಜ್ವಾನ್ ರೆಡಿಯಾಗಿ ನಿಂತಿದ್ದ. ಅವನ ಕಡೆಗೆ ಇವಳು ಸನ್ನೆ ಮಾಡಿದ ತಕ್ಷಣ ಅವನು ಇವ್ರ ಮನೆ ಕಡೆಗೆ ಬಂದಿದ್ದ. ಅಜ್ಜಿ ಮಲಗಿದ್ದಾರೆ, ಮೊದಲು ಅವರನ್ನೇ ಫಿನಿಶ್ ಮಾಡೋಣ ಬಾ ಅಂತ ಚೈತಾಲಿ ಅವನನ್ನ ಅಜ್ಜಿ ಮಲಗದಂತ ಕೊನೆಗೆ ಕರೆದುಕೊಂಡು ಹೋಗಿದ್ಲು. ಇದ್ಯಾವುದರ ಪರಿವೇ ಇರದಂತ ಅಜ್ಜಿ ತಮ್ಮಿಷ್ಟಕ್ಕೆ ತಾವು ಹಾಯಾಗಿ ಮಲಗಿದ್ರು. ಚೈತಾಲಿ ತಕ್ಷಣ ಅಜ್ಜಿಯ ಕೈಕಾಲುಗಳನ್ನ ಬಲವಾಗಿ ಅಲುಗಾಡದ ಹಾಗೆ ಒತ್ತಿ ಹಿಡ್ಕೊಂಡ್ಲು. ಆಗ ರಿಜ್ವಾನ್ ಈ ಅಜ್ಜಿಗೆ ಜೋರಾಗಿ ಹೊಡೆದು ಅವರನ್ನ ಉಸಿರುಗಟ್ಟಿ ಕೆಲವೇ ಕ್ಷಣಗಳಲ್ಲಿ ಸಾಯಿಸ್ತಾ. ಅಲ್ಲಿಂದ ಮೆಲ್ಲಗೆ ಹೊರಬಂದಂತ ಅವರು ಒಂದ್ ಕಡೆ ತಟಸ್ಥರಾಗಿ ನಿಂತ್ಕೊಂಡ್ರು. ಈ ಚೈತಾಲಿ ನಂತರ ಕಿಚನ್ ಕಡೆಗೆ ನೋಡಿದ್ಲು. ಅಲ್ಲಿ ಅವರಮ್ಮ ಇರ್ಲಿಲ್ಲ. ಪಾಪ ಅವರು ಅಷ್ಟು ಸಮಯ ಮನೆ ಕೆಲಸ ಮಾಡಿ ತಾವು ಕೂಡ ರೂಮ್ಗೆ ಹೋಗಿ ಹಾಸಿಗೆ ಮೇಲೆ ಸುಸ್ತಾಗಿ ಮೈ ಚೆಲ್ಲಿದ್ರು. ಸೇಮ್ ಅಜ್ಜಿಯನ್ನೇ ಕೊಂದ ಶೈಲಿಯಲ್ಲೇ ಚೈತಾಲಿ ಹಾಗೂ ಸೈಯದ್ ಕೂಡ ಈ ಲಕ್ಷ್ಮಿಯನ್ನ ಉಸಿರುಗಡಿಸಿ ಮಲಗಿದ್ದಲ್ಲೇ ಸಾಯಿಸಿದ್ರು. ಚೈತಾಲಿ ತನ್ನ ತಾಯಿಂತನೂ ಕೂಡ ನೋಡದೆ ಈ ಕ್ರೂರ ಕೆಲಸವನ್ನ ಮಾಡಿದ್ಲು. ಆಗ ಅವರು ಶಾಲೆಯಿಂದ ಬರುವಂತ ಕಲ್ಯಾಣ್ಗಾಗಿ ಕಾದ್ ಕೂತ್ರು. ಈ ಕಲ್ಯಾಣ್ ಶಾಲೆಯಿಂದ ಎಂದಿನಂತೆ ಮನೆಗೆ ಬಂದ. ಆಗ ಚೈತಾಲಿ, ಅಡ್ಗೆ ಮನೆಯಲ್ಲಿ ನಿನ್ನ ಫೇವರೇಟ್ ತಿಂಡಿ ಇದೆ, ಹೋಗಿ ತಿನ್ನು ಅಂತ ಸಹಜವಾಗಿನೇ ಹೇಳಿದ್ಲು. ಪಾಪ ಆ ಹುಡುಗ ತಿಂಡಿಯ ಆಸೆಯಿಂದ ಡ್ರೆಸ್ ಕೂಡ ಬಿಚ್ಚಿದೆ ಬ್ಯಾಗ್ನ ಅಲ್ಲೊಂದ್ ಕಡೆ ಬಿಸಾಕಿ ಕಿಚನ್ ಕಡೆಗೆ ಓಡ್ಬಂದ. ಆಗ ಅದರ ಡೋರ್ ಹಿಂದೆ ಯಮನ ಹಾಗೆ ಅಡಿಗೆ ಕುಳಿತಿದ್ದಂತ ರಿಜ್ವಾನ್ ಕೂಡ ಕಲ್ಯಾಣ್ನ ತಲೆಗೆ ಜೋರಾಗಿ ಹೊಡೆದಿದ್ದ. ಹೊಡೆದರ ಅಭಸಕ್ಕೆ ಕಲ್ಯಾಣ್ ನೆಲಕ್ ಬಿದ್ದ. ಆಗ ಈ ಚೈತಾಲಿ ರಿಜ್ವಾನ್ ಜೊತೆ ಸೇರಿ ಅಮಾನುಷವಾಗಿ ಪ್ರೀತಿಯ ತಮ್ಮನನ್ನೇ ಸಾಯಿಸಿದ್ಲು. ಅಕ್ಕಂದಿರನ್ನ ಎರಡನೇ ತಾಯಿ ಅಂತ ಕರೀತಾರೆ, ಆದ್ರೆ ಚೈತಾಲಿ ಇಲ್ಲಿ ಸ್ವಂತ ತಮ್ಮನಿಗೆ ಹೆಮ್ಮರಿಯಾಗಿ ಪರಿಣಮಿಸಿದ್ಲು. ನಂತರ ಸುಬೇಂದು ಕಚೇರಿ ಮುಗಿಸಿ ಮನೆಗೆ ಬರೋದನ್ನ ಕಾದು ಇವರು ಕುಳಿತಿದ್ರು. ಅದೇ ರೀತಿ ಸಾಯಂಕಾಲ ಸುಬೇಂದುರವರು ಮನೆಯ ಕಾಲಿಂಗ್ ಬೆಲ್ ಒತ್ತಿದ್ರು. ಈ ಚೈತಾಲಿ ಬಂದು ಬಾಗಿಲನ್ನ ತೆರೆದಿದ್ಲು. ಅವಳನ್ನ ನೋಡಿದ ತಕ್ಷಣ ಸುಬೇಂದು ಏನು ಕೂಡ ಮಾತನಾಡದೆ ಒಳಗೆ ಬಂದ್ರು. ಅವ್ರ ಹಿಂದೆನೆ ಇದ್ದಂತ ಈ ರಿಜ್ವಾನ್ ತನ್ನ ಕೈಲಿದ್ದಂತ ಬಲವಾದ ಐರನ್ ರಾಡ್ನಿಂದ ಸುಬೇಂದುವಿನ ತಲೆಗೆ ಹಿಂಭಾಗಕ್ಕೆ ಹೊಡೆದಿದ್ದ. ನಂತರ ಅವರನ್ನು ಕೂಡ ಉಸಿರುಗಡಿ ಸಾಯಿಸೋದಿಕ್ಕೆ ಟ್ರೈ ಮಾಡ್ದ. ಚೈತಾಲಿ ಕೂಡ ಅದಕ್ಕೆ ಕೈ ಜೋಡಿಸಿದ್ಲು. ಈ ಒಂದು ಪ್ರಯತ್ನದಲ್ಲಿ ಮೂರ್ಛೆ ಹೋಗಿದ್ದಂತ ಸುಬೇಂದು ಪ್ರಜ್ಞೆ ತಪ್ಪಿ ಅವ್ರ ಜೊತೆ ತಾನು ಕೂಡ ಕೈಲಾದಂತಹ ಹೋರಾಟವನ್ನ ನಡೆಸಿದ್ರು. ಆದ್ರೆ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಅವರ ಜೀವ ಕೂಡ ಹಾರ್ಹೋಯ್ತು. ಈಗ ಮನೆಯ ಅಷ್ಟು ಜನ ಕೂಡ ಸಾವನ್ನಪ್ಪಿದ್ರು. ಇವರೆಲ್ಲರ ದೇಹಗಳನ್ನ ಹೇಗೆ ಡಂಪ್ ಮಾಡೋದು ಅಂತ ಅವರು ಯೋಚಿಸುವಾಗ ಇವುಗಳನ್ನ ಪೀಸ್ ಪೀಸ್ ಮಾಡಿ ಚೀಲಕ್ಕೆ ತುಂಬಿ ಮನೆಯ ಸೇಫ್ಟಿ ಟ್ಯಾಂಕ್ಗೆ ಎಸ್ದರೆ ಹೇಗೆ ಎನ್ನುವಂತ ಐಡಿಯಾವನ್ನು ಕೂಡ ಚೈತಾಲಿ ಆತನಿಗೆ ಕೊಟ್ಟಿದ್ಲು. ಅವನ್ಗೆ ಅದೇ ಸರಿ ಅನಿಸ್ತು. ಎಲ್ಲಾ ಶವಗಳನ್ನು ಕೂಡ ತುಂಡು ತುಂಡು ಮಾಡಿ ಚೀಲಕ್ಕೆ ತುಂಬಿ ಆ ಟ್ಯಾಂಕ್ನ ಒಳಗೆ ಎಸ್ತರು. ಇದು ವಾಸನೆ ಬರದೇ ಇರಲಿ ಅಂತ ಆಸಿಡ್, ಫಿನಾಯಿಲ್ ಹಾಗೂ ಬ್ಲೀಚಿಂಗ್ ಪೌಡರ್ಗಳನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅದರ ಸುತ್ತ ಹಾಗೂ ಒಳಗಡೆ ಸುರಿದ್ರು. ಇದೇ ಮನೆಯಲ್ಲಿ ಮುಂದಿನ 1 ತಿಂಗಳ ಕಾಲ ರಿಜ್ವಾನ್ ಹಾಗೂ ಚೈತಾಲಿ ಒಟ್ಟಿಗೆ ಆರಾಮಾಗಿನೇ ಇದ್ರು. ಹೆಚ್ಚು ಸಮಯ ಅದರೊಳಗೆ ಇದ್ದದ್ದು ಚೈತಾಲಿ ಒಬ್ಳೆ. ಮಾವನಾದಂತ ಅನುಪಮ್ ಕೂಡ ಅಲ್ಲಿಗೆ ಬರಲಿಲ್ಲ. ಫೆಬ್ರವರಿಯ ಸಮಯದಲ್ಲಿ ಮನೆಯಲ್ಲಿದ್ದಂತ ಹಣ, ಒಡವೆ ಎಲ್ಲವನ್ನ ಕದ್ದು ಇವರಿಬ್ರು ಆ ಮನೆಯನ್ನ ಲಾಕ್ ಮಾಡಿಕೊಂಡು ಹೊರಟು ಹೋಗ್ತಾರೆ. ಇದನ್ನೆಲ್ಲ ಅವರು ಆಗಸ್ಟ್ ತಿಂಗಳಲ್ಲಿ ಕೋರ್ಟ್ಗೆ ಕನ್ಫೆಸ್ ಮಾಡಿಕೊಂಡ್ರು. ಅವರ ಅಪರಾಧಕ್ಕೆ ಅವರಿಗೆ ಮರಣದಂಡನೆ ಶಿಕ್ಷೆ ಲಭ್ಯ ಆಯಿತು. ಆದರೆ ಅದನ್ನ ಜೀವಾವಧಿಗೆ ಬದಲಿಸುವಂತೆ ಕೋರಿ ಅವರು ಹೈಕೋರ್ಟ್ಗೆ ಮನವಿ ಪತ್ರ ಸಲ್ಲಿಸಿದರು. ಅದರ ಫಲವಾಗಿಯೇ 1999ರ ಡಿಸೆಂಬರ್ನಲ್ಲಿ ಬಂದಿದ್ದಂತ ಮರಣದಂಡನೆಯ ತೀರ್ಪು ಮುಂದೆ 2004ರಲ್ಲಿ ಅವರಿಗೆ ಜೀವಾವಧಿಯಾಗಿ ಬದಲಾಯಿತು. ಜೈಲಿನಲ್ಲಿ ಚೈತಾಲಿ ಒಂದು ಮಗುವಿಗೆ ಜನ್ಮ ಕೊಟ್ಲು. ಅದನ್ನ ಮುಂದಿನ ಆರೈಕೆಗಾಗಿ ರಿಜ್ವಾನ್ ತಾಯಿಗೆ ಹಸ್ತಾಂತರ ಮಾಡಿದ್ರು. ವೀಕ್ಷಕರೇ, ಇದಿಷ್ಟು ಈ ಇಡೀ ಪ್ರಕರಣದ ವಿಚಿತ್ರ ಕತೆ. ಒಂದು ಕ್ಷಣ ತಮ್ಮ ಸುಖದ ಬಗ್ಗೆ ಮಾತ್ರ ಯೋಚಿಸಿ ಎಡವಿದ್ದಕ್ಕೆ ದುಡುಕಿ ಒಂದಿಡೀ ತುಂಬು ಸಂಸಾರನೇ ದಾರುಣವಾಗಿ ಬಲಿಯಾಗಬೇಕಾಯಿತು. ಅಷ್ಟೆಲ್ಲ ಪ್ರೀತಿ, ಸ್ವಾತಂತ್ರ್ಯ ಕೊಟ್ಟಂತ ಮನೆಗೆ ಹಾಗೂ ಮನೆಯವರಿಗೆ ಈ ರೀತಿ ಮೃತ್ಯ ಸ್ವರೂಪಿಯಾಗೋದಿಕ್ಕೆ ಚೈತಾಲಿಗೆ ಮನ್ಸಾದ್ರೂ ಹೇಗ್ ಬಂತು ಗೊತ್ತಿಲ್ಲ. ಇಷ್ಟೆಲ್ಲ ಮಾಡದಂತ ಆಕೆ ಕೊನೆಗೆ ಸಾಧಿಸಿದ್ದಾದ್ರೂ ಏನು? ರಿಜ್ವಾನ್ ಜೊತೆ ಜೀವನಡಿ ಸ್ವಚ್ಛಂದವಾಗಿ ಬದುಕಬೇಕು ಅಂತ ಬಯಸಿದಂತ ಆಕೆ ಈಗ ಕೊನೆಯವರೆಗೂ ಜೈಲಿನಲ್ಲೇ ಇರಬೇಕಾಯ್ತು. ಒಂದು ಕ್ಷಣ ದುಡುಕಿನ ನಿರ್ಧಾರ ಎಂಥ ವಿಪತ್ತು ತರುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಗಿಂತ ಉತ್ತಮ ಸಾಕ್ಷಿ ಬೇಕಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.